ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ರಾಮನಗರವನ್ನು ನೋಡಿದ್ದಾರೆ. ರಾಮನಗರ ಜಿಲ್ಲೆಯ ರಾಜಕಾರಣವನ್ನು, ಹಾಸನ ಜಿಲ್ಲೆಯ ರಾಜಕಾರಣವನ್ನು ನೋಡಿದ್ದಾರೆ. ಅವರು ದೈತ್ಯರನ್ನು ಎದುರಾಕೊಂಡು ಗೆದ್ದರು, ಸೋತರು. ಮೈಸೂರು ರಾಜಕಾರಣವನ್ನು ಪರೋಕ್ಷವಾಗಿ ನೋಡಿದ್ದಾರೆ, ಪ್ರತ್ಯಕ್ಷವಾಗಿ ನೋಡಿಲ್ಲ. ಮಂಡ್ಯವನ್ನು ನೋಡಿದ್ದಾರೆ. ಆದರೆ ತುಮಕೂರು ರಾಜಕಾರಣ ಅವರಿಗೆ ಸ್ವಲ್ಪ ಭಿನ್ನವಾಗಿ ಕಾಣಿಸ್ತಿದೆ. ಕಾರಣ KN ರಾಜಣ್ಣ ಅನ್ನುವಂತಹ ಒಬ್ಬ ಅತ್ಯಂತ ಹಿಂದುಳಿದ ದಮನಿತ ಸಮುದಾಯದ ನಾಯಕನ ವಜಾಗೊಳ್ಳುವಿಕೆಯ ಪ್ರಕ್ರಿಯೆ ಏನಿತ್ತು ಅದಕ್ಕೆ ಮೂಲ ಕಾರಣ ಎ ರಿಪೋರ್ಟ್ ಅನ್ನುವಂಥದ್ದು ಚರ್ಚೆ ಆಗ್ತಿರುವಂತಹ ವಿಚಾರ. ಆ ಕಡೆ ಸಿದ್ದರಾಮಯ್ಯ ಬಣದ ದೈತ್ಯ ನಾಯಕ ರಾಜಣ್ಣ, ಅವರನ್ನು ವಜಾಗೊಳಿಸೋದಕ್ಕೆ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಡಿ ಕೆ ಶಿವಕುಮಾರ್ ಅವರು ಕಾರಣ ಇರಬಹುದು ಅನ್ನುವಂಥದ್ದು KN ರಾಜಣ್ಣ ಅವರ ಅಭಿಮಾನಿಗಳ ಒಂದು ಚರ್ಚಿತ ವಿಚಾರ. ಸತ್ಯಾಸತ್ಯತೆ ಗೊತ್ತಿಲ್ಲ. ಆದಾಗ್ಯೂ ಖುದ್ದು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾನು ರಾಜಣ್ಣ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ, ಆದರೆ ಯಾಕಾಯ್ತೋ ಏನೋ ಗೊತ್ತಿಲ್ಲ, ಹೈಕಮಾಂಡ್ ನಿರ್ಧಾರ ನಾವು ಒಪ್ಕೋಬೇಕು ಅನ್ನೋದನ್ನ ಹೇಳಿದರು. ಇದೀಗ ಒಂದು ಕಡೆ ರಾಜಣ್ಣ ಅಭಿಮಾನಿಗಳು ಆಕ್ರೋಶಿತರಾಗಿದ್ದಾರೆ. ಸಿದ್ದರಾಮಯ್ಯ ಟೀಮ್ ಕೂಡ ಡಿ ಕೆ ಶಿವಕುಮಾರ್ ಅವರ ಈ ನಡೆದೆ ರಾಜಣ್ಣ ಅವರನ್ನು ವಜಾಗೊಳಿಸಿದ್ದು ಇವರೇ ಇರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಿಟ್ಟಿನಲ್ಲಿ ಒಂದು ಬೇರೆ ರೀತಿಯಲ್ಲಿ ನೋಡ್ತಿರುವಂತಹ ಸಂದರ್ಭದಲ್ಲೇ ತುಮಕೂರಿಗೆ ಈಗ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಎಂಟ್ರಿ ಕೊಡೋರಿದ್ದಾರೆ. ತುಮಕೂರು ದಸರಾಗೆ ಸೆಪ್ಟೆಂಬರ್ 22ರಿಂದ ನಡೆಯುವಂತಹ ತುಮಕೂರು ದಸರಾಗೆ ಸದಾಶಿವನಗರದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು, CEO ಪ್ರಭುಜಿ ಅವರು, SP ಅಶೋಕ್ KV ಅವರು ಆಮಂತ್ರಣ ಕೊಡಲಿಕ್ಕೆ ಹೋಗಿ ಬಂದಿದ್ದಾರೆ. ತುಮಕೂರಿಗೆ ಅವರು ಬರ್ತಾರೆ. ಏನಾಗಬಹುದು? ರಾಜಣ್ಣ ಇನ್ನುಳಿದ ನಾಯಕರ ರೀತಿಲಲ್ಲ. ರಾಮನಗರದ ರಾಜಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ವರ್ಕೌಟ್ ಆಗಬಹುದು, ಮಂಡ್ಯದಲ್ಲೂ ವರ್ಕೌಟ್ ಆಗಬಹುದು. ತುಮಕೂರು ಮಾಜಿ ಪ್ರಧಾನಿ ದೇವೇಗೌಡರೇ ಬಂದಾಗಲೂ ಕೂಡ ತುಮಕೂರು ತಮ್ಮ ತಾಕತ್ತನ್ನು ಪ್ರದರ್ಶಿಸಿತ್ತು. ಅದು ತುಮಕೂರು, ಅದು ರಾಜಣ್ಣ ತುಮಕೂರು. ಬೇರೆ ಬೇರೆ ನಾಯಕರೆಲ್ಲ ಬಂದು ಹೋದರು. ಆದರೆ ತುಮಕೂರು 11 ವಿಧಾನಸಭಾ ಕ್ಷೇತ್ರ, ಒಂದು ಬೇರೆ ಬೇರೆ ಕಡೆ ಸೇರಿರುವಂತಹ ತಾಲೂಕುಗಳನ್ನು ಕನ್ಸಿಡರ್ ಮಾಡಿದ್ರೆ 3 ಲೋಕಸಭಾ ಕ್ಷೇತ್ರ. ಇಲ್ಲಿ ಏನಾಗತ್ತೆ ಏನಾಗಲ್ಲ, ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕು ಕೆಲವರು ನಿರ್ಧರಿಸ್ತಾರೆ. ಅದರಲ್ಲಿ ರಾಜಣ್ಣ ಕೂಡ ಒಬ್ಬ. ರಾಜಣ್ಣ ಅವರಿಗೆ ಆ ತಾಕತ್ತಿದೆ, ನೋ ಡೌಟ್. ಸಹಕಾರ ವಲಯದಲ್ಲಿ ತುಮಕೂರಲ್ಲಿ ಅಹಿಂದ ವರ್ಗ ಎಲ್ಲಿ ಹೋಗಿ ನಿಂತು ಒಂದು ಅಪ್ಲಿಕೇಶನ್ ಗುಜರಾಯಿಸಿದ್ರು, ಅಹಿಂದ ಅಂತ ನೋಡಿದ ಕೂಡಲೇ ಟಿಕ್ ಮಾಡಿ ಅವರ ಸಾಲವನ್ನು ಮತ್ತೊಂದು ಕೊಡುವಂತಹ ವ್ಯವಸ್ಥೆ ಇದೆ. ನಿಜವಾದ ಅಹಿಂದ ಸರ್ಕಾರ ತುಮಕೂರಲ್ಲಿದೆ. ಅಂತಹ ರಾಜಣ್ಣ ಜೊತೆಗಿರುವಂತಹ ಅಭಿಮಾನಿಗಳು ದಮನಿತರು, ಶೋಷಿತರು, ಅಲ್ಪಸಂಖ್ಯಾತರು ತುಮಕೂರಿಗೆ ಬರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಭಟನೆಯ ಬಿಸಿಯನ್ನ ತಟ್ಟಬಹುದು, ಅಥವಾ ಕಪ್ಪು ಬಾವುಟ ಹಾರಿಸಬಹುದು. ತುಮಕೂರು ಟೆರಿಟರಿ ಯಾರದ್ದು? ಈ ಚರ್ಚೆ ಏನು ನಡೀತಿದೆ? ಯಾಕಂದರೆ ಈ ವಿಚಾರವಾಗಿ ವಿಜಯ ಕರ್ನಾಟಕದಲ್ಲಿ ಒಂದು ಮಹತ್ವದ ವರದಿ ಇರುವಂಥದ್ದು. ಅದರಲ್ಲಿ 2 ವಿಚಾರ ಮೆನ್ಷನ್ ಮಾಡಿರುವಂಥದ್ದು. KN ರಾಜಣ್ಣ ಅವರು ತಮ್ಮ ಬಿರುಸಿನ ಮಾತುಗಳಿಂದಾಗಿ ಸಚಿವ ಸ್ಥಾನ ಕಳೆದುಕೊಂಡಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಸದ್ಯಕ್ಕೆ ಹೈಕಮಾಂಡ್ಗೆ ಇರುವ ರಾಜಣ್ಣ ಮೇಲಿನ ಮುನಿಸು ಇನ್ನೂ ಆರಿಲ್ಲ. ಆದರೆ ತಮ್ಮ ಆಪ್ತ ಮಿತ್ರನನ್ನು ಅನಿವಾರ್ಯ ಕಾರಣಗಳಿಂದಾಗಿ ಸಂಪುಟದಿಂದ ಹೊರಕ್ಕೆ ಕಳುಹಿಸಿರುವ CM ಸಿದ್ದರಾಮಯ್ಯ ಮಾತ್ರ ರಾಜಣ್ಣ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ರಾಜಣ್ಣ ಅವರ ಮೇಲೆ ಮುನಿಸಿಕೊಂಡಿರುವ ಹೈಕಮಾಂಡ್ ಮನವೊಲಿಸಲು ಸಿದ್ದರಾಮಯ್ಯ ಅವರು ಆಲೋಚಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ತುಮಕೂರಿಗೆ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಡ್ತಿರುವಂಥದ್ದು ಬಹುದೊಡ್ಡ ವಿಚಾರ ಆಗಿದೆ. ರಾಜಣ್ಣ ಅವರ ಸಚಿವರಾಗಿದ್ದಾಗ ಇತ್ತೀಚೆಗೆ ತಮ್ಮನ್ನು ಹನಿ ಟ್ರಾಪ್ಗೆ ಒಳಪಡಿಸಲು ಕೆಲವರು ಪ್ರಯತ್ನಿಸಿದ್ದರು ಎಂದು ಗಂಭೀರ ಆರೋಪ ಮಾಡಿದ್ದರು. ಅದರ ಬಗ್ಗೆ ಪೊಲೀಸರು ತನಿಖೆ ನಡೆಸಿದ್ದರು. ತನಿಖೆಯಲ್ಲಿ ರಾಜಣ್ಣ ಅವರಿಗೆ B ರಿಪೋರ್ಟ್ ನೀಡಲಾಗಿತ್ತು. ಆದರೆ ಅದೇ ತನಿಖೆಯ A ರಿಪೋರ್ಟ್ ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿತ್ತು ಎನ್ನಲಾಗಿದೆ. ಆದ್ದರಿಂದ ಪಕ್ಷಕ್ಕೆ ಮುಜುಗರ ತಪ್ಪಿಸಲು ಅವರನ್ನು ಸಂಪುಟದಿಂದ ವಜಾಗೊಳಿಸಲು ನಿರ್ಧರಿಸಲಾಯಿತು ಎಂದು ಹೇಳಲಾಗಿದೆ. A ರಿಪೋರ್ಟ್ ಯಾರು ಮಾಡಿಸಿದ್ದು? A ರಿಪೋರ್ಟ್ ಹನಿ ಟ್ರಾಪ್ ಮಾಡಿಸಿದ್ದು ಯಾರು? ನಾನು ಈ ರಾಜ್ಯದ ಉಪಮುಖ್ಯಮಂತ್ರಿ, ಬಹುದೊಡ್ಡ ಸಮಾಜದ ನಾಯಕ ಅನ್ನುವಂತಹ ಇರಾದೆ, ಹಿರಿಮೆ ಎಲ್ಲವೂ ಡಿ ಕೆ ಶಿವಕುಮಾರ್ ಅವರಲ್ಲಿ ಇದ್ದಾಗ್ಯೂ ಕೂಡ ಅಹಿಂದ ಇಲ್ಲದ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಕೆಳಗಿಳಿಯುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಎದುರಿಸಿದಂತಹ ಸರ್ಕಾರ ಗಳಿಸಿದಂತಹ ಬರೀ 37 ಸ್ಥಾನ. ಅದೇ ಸಾರೆಕೊಪ್ಪ ಬಂಗಾರಪ್ಪ ಅವರು ಮತ್ತೆ 1994ರಲ್ಲಿ SM ಕೃಷ್ಣ ಅವರ ಜೊತೆಯಲ್ಲಿ ಕಾಂಗ್ರೆಸ್ ಚುನಾವಣೆ ಎದುರಿಸಿದಾಗ ಕಾಂಗ್ರೆಸ್ ಗಳಿಸಿದಂತಹ ಸ್ಥಾನ ಎಷ್ಟು? ದೇವರಾಜ ಅರಸು ಇಲ್ಲದೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಮತ್ತೆ ಮೇಲೆ ಏಳಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು ಕೂಡ ರಾಜಕೀಯ ಚರಿತ್ರೆ, ಇವತ್ತು ನೆನ್ನೆದಲ್ಲ. ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ನಿರ್ಧಾರ ಮಾಡಬಹುದು, ಅಹಿಂದ ಇಲ್ಲದೆ ನಾನೇನು ಬೇಕಾದ್ರೆ ಮಾಡ್ತೀನಿ, ಸಾಧ್ಯವೇ ಇಲ್ಲ.
ಅಹಿಂದ ಇದ್ದಾಗ JDS 58 ಸ್ಥಾನ, ಅಹಿಂದ ಇಲ್ಲದ JDS ಇವತ್ತು. ಹಿಂದುಳಿದ ಬಲ ಇಲ್ಲದಂತಹ, ದಲಿತ ಬಲ ಇಲ್ಲದಂತಹ BJP 110 ತನಕ ಹೋಗಿದ್ದಂತಹ BJP ಎಲ್ಲಿಗೆ ಬಂದಿದೆ ನೋಡಿ. ರಾಜ್ಯದಲ್ಲಿ ಏನೇ ಆಗಲಿ, ರಾಜಕಾರಣದಲ್ಲಿ ನಾನು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂದರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯಗಳ ಸಾರಾಸಗಟು ಮತಗಳಾಗಲಿ ಅಥವಾ ಒಂದು ಪಾಸ್ ಮಾರ್ಕ್ಸ್ ಆಗಲಿ ಬೇಕೇ ಬೇಕು. ಇಲ್ಲಾಂದರೆ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಗೆಲ್ತೀನಿ, ಇಷ್ಟರಲ್ಲೇ ಸಾಧ್ಯವೇ ಇಲ್ಲ. ಇದೇ ಕಾರಣಕ್ಕೋಸ್ಕರನೇ ತುಮಕೂರು ಬೇರೆ ರೀತಿಯಲ್ಲಿ ಕಾಣುತ್ತೆ, ರಾಜಣ್ಣ ಅವರು ಬೇರೆ ರೀತಿಯಲ್ಲಿ ಕಾಣ್ತಾರೆ. ಆದರೆ ಒಬ್ಬ DCM ಎಂಟ್ರಿ ಕೊಟ್ಟಾಗ ಪ್ರತಿಭಟನೆ ಅಂತಹದ್ದು, ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸುವಂತಹ ಸಾಧ್ಯತೆಗಳಿದ್ದಿರಬಹುದು. ಅದನ್ನೇ ವಿಜಯ ಕರ್ನಾಟಕ ತನ್ನ ವರದಿಯಲ್ಲಿ ದಾಖಲಿಸಿರುವಂಥದ್ದು. ರಾಜಣ್ಣ ಅವರ ವಜಾಗೊಳ್ಳುವ ಪ್ರಕ್ರಿಯೆಯ ಹಿಂದೆ DK ಶಿವಕುಮಾರ್ ಇದ್ದಾರೆ ಅನ್ನುವಂತಹ ಆರೋಪದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.